ಸ್ವಾಗತ ಸುಸ್ವಾಗತ. ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ. ನಾನು ರಾವ್ ಸಾಬ್ ಸರಿಕರ್. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ. ಹೌದು ವೀಕ್ಷಕರೇ, ಮುಜಾವರ ಓಣಿ, ಕುರುಬರ ಓಣಿ, ಸಮಗಾರ ಓಣಿ ಹಾಗೂ ಹಳೆಯ ಬಸ್ ನಿಲ್ದಾಣದ ಏರಿಯಾ ಮತ್ತು ಇನ್ನೂ ಅನೇಕ ಕಡೆಗಳಲ್ಲಿ ಬೀದಿ ನಾಯಿಗಳ ಜನರ ಮೇಲೆ ಎರಗಿ ಕಚ್ಚುತ್ತಿವೆ. ಇದರಿಂದ ತುಂಬ ತೊಂದರೆಯಾಗಿದೆ. ದಿನಾಂಕ 21/11/2025 ವೈಶಾಲಿ ಭೋಸಲೆ ಇವರ ತಂದೆ ಶ್ರೀ ಮಲ್ಲಪ್ಪ ಮಾರ್ತಂಡ ಇವರಿಗೆ ಬೀದಿ ನಾಯಿ ಕಚ್ಚಿ ಗಾಯಗೊಳಿಸಿದಾಗ ಅವರನ್ನು ಸಮೀಪದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಪುರಸಭೆಗೆ ಅರ್ಜಿ ಕೊಟ್ಟಿತ್ತು. ಈ ತನಕ ಯಾವುದೇ ಕ್ರಮ ಕೈಗೊಂಡಿಲ್ಲ. ದಿನಾಂಕ 28/12/2025 ನಿನ್ನೆ ರಾಮಪ್ಪ ಮಲ್ಲಪ್ಪ ಮೈಪತಿ ಎಂಬ ಸಂಚಾರಿ ಕುರುಬರು ಸುಮಾರು 18-20 ಆಡು ಕುರಿ ಮರಿಗಳನ್ನೇ ತಿಂದು ಕೊಂದು ಹಾಕಿ ನಂತರ ಮಾಲೀಕರಿಗೆ ತೊಂದರೆ ಮಾಡಿವೆ. ಇಷ್ಟಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಪುರಸಭೆ, ಅರಣ್ಯಾಧಿಕಾರಿ, ಪೊಲೀಸ್ ಅಧಿಕಾರಿ, ಇನ್ನು ಯಾವ ಅಧಿಕಾರಿ ಆದರೂ ಇತ್ತ ಗಮನ ಹರಿಸಿ ಇವರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳಲಾಗುತ್ತಿದೆ. ವರದಿ ವೈಶಾಲಿ ಭೋಸಲೆ, ಡಿ ಸೂಪರ್ ನ್ಯೂಸ್, ಚಿಕ್ಕೋಡಿ. ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತಮ್ಮ ಬಿ ಗರೀಬ್ರಿ ನಮ್ಗೆ ಇಂದು ದುಡಿದು ಇನ್ನೂ ತಿನ್ನೋರು ನಮ್ಗೆ ಇಂಥ ಏನಾಗಿತ್ತು ಬೀದಿ ನಾಯಿಗಳು ರೀ ಬಂದು ನಮ್ದು ಮರಿಗೋದು ಇದ್ದು ಮುರ್ಕೊಂಡು ತಿಂದವ್ರಿ. 2 ಗಂಟೆ ತಕ್ಕ ಕುರಿ ಅಲ್ಲೇ ಇದ್ದು 2 ಗಂಟೆ ಮುಂದೆ ಒಂದಾರ ನೀರು ಕುಡ್ಸಕ್ಕೆ ಹೋದಾರ. ನೀರು ಕುಡಿಯಕ್ಕೆ ಹೋದಾಗ ಅದನ್ನೆಲ್ಲ ನಾಯಿಗಳು ಬಂದು ತಿಂದವ್ರಿ. ರಾತ್ರಿ ಏನು ಮಧ್ಯಾಹ್ನ 2 ಗಂಟೆ ಸುಮಾರು ರೀ. ಎಷ್ಟಿದ್ದು ಅಡುಗಳು? 15 ಮರಿ ರೀ. ಎಲ್ಲಿದ್ದು? ಅಲ್ಲಿ ಮೂರಾರ್ಜಿ ಸಾಲಿ ದಂಡೆ ರೀ. ಅಲ್ಲಿ ಮುಸುರಿಗೆ ಬರ್ತಾವ. ಆಮೇಲೆ ರೀ ಅಲ್ಲಿ ಬಂದು ನಮ್ಮ ಮರಿಗೋಗಿ ಮುರ್ಕೊಂಡು ತಿಂದವ್ರಿ ಎಲ್ಲ. ನಮ್ಮಪ್ಪ ಇನ್ನು ಕವಣೆ ತಂದು ಹೋಗ್ತಾರೆ. ನಮ್ಮ ತಮ್ಮ ಸಣ್ಣ ಬಚ್ಚ ಅವರು ಕುರಿ ಕಾಯಕ್ಕೆ ಬರ್ತಾರೆ. ಹಿಂದೆ ದುಡಿದು ತಿನ್ನೋದು ನಾವ್ರಿ. ನೀವ್ರನ್ನ ಹೆಲ್ಪ್ ಮಾಡಿರಿ. ನೀವು ಇಷ್ಟು ಬಂದಿದ್ರು ಸಾಕು. ಇಷ್ಟು